ಹಾಯ್ ಎಲ್ರಿಗೂ ನಮಸ್ಕಾರ. ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕರ್ನಾಟಕ ಶಿಕ್ಷಕರ ಹುದ್ದೆಗಳ ನೇಮಕಾತಿ ವಿವರಣಾತ್ಮಕ ಪರೀಕ್ಷೆಯನ್ನು ಇಲ್ಲಿ ರದ್ದು ಮಾಡಲಾಗಿದೆ ಸ್ನೇಹಿತರೆ. ನೋಡಿ, ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ ಹೊರಬಿದ್ದಿದೆ. ಮುಂದೆ ಎಲ್ಲ ಬರ್ತಕ್ಕಂಥ ಎಲ್ಲ ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ ಇಲ್ಲಿ OMR ಶೀಟ್ ಮಾದರಿಯಲ್ಲಿ ಎಕ್ಸಾಮನ್ನು ನಡೆಸ್ತಾರೆ. ಇಂದಿನ ದಿನಗಳಲ್ಲಿ ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನೀವು ಉತ್ತರಗಳನ್ನು ನೀಡಬೇಕಾಗಿತ್ತು. ಈಗ OMR ಶೀಟ್ ಮಾದರಿಯಲ್ಲಿ ಈ ಒಂದು ಎಕ್ಸಾಮ್ನ ನಡೆಸ್ತೀವಿ ಅಂತ ಸರ್ಕಾರ ಮುಂದಾಗಿದೆ ಸ್ನೇಹಿತರೆ. ಸರಿನಾ? ವಿವರಣಾತ್ಮಕ ಇಲ್ಲಿ ಎಕ್ಸಾಮ್ನ ರದ್ದು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಈ ಒಂದು ವಿಡಿಯೋ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡೋದು ಸಂಪೂರ್ಣವಾಗಿ ನೋಡಿ. ಇದೇ ಥರದ ಹೆಚ್ಚಿನ ಮಾಹಿತಿಗಳನ್ನು ಕನ್ನಡದಲ್ಲಿ ತಿಳಿಯಲು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ವಿಡಿಯೋ ಮುಂದುವರಿಸ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆ ಹಾಗೂ ಸಚಿವರ ಸಂಪುಟವು ಮುಂಬರುವ ಪದವೀಧರ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರು 6ರಿಂದ 8ನೇ ತರಗತಿವರೆಗೂ, ಪ್ರೌಢಶಾಲಾ ಶಿಕ್ಷಕರು 9ರಿಂದ 10ನೇ ತರಗತಿವರೆಗೂ ಹಾಗೂ ಪ್ರಾಥಮಿಕ ಶಿಕ್ಷಕರು 1ರಿಂದ 5ರವರೆಗೂ ನೇಮಕಾತಿ ಪರೀಕ್ಷೆಗಳಲ್ಲಿ ಸುದೀರ್ಘ ಮೌಲ್ಯಮಾಪನ, ಕೋಡ್ ವಿವಾದಗಳು ಮತ್ತು ಪ್ರಕ್ರಿಯೆಯ ವಿಳಂಬವನ್ನು ತಡೆಯುವ ಉದ್ದೇಶದಿಂದ ವಿವರಣಾತ್ಮಕ ಬರವಣಿಗೆ ಮಾದರಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿ OMR ಶೀಟ್ಗಳ ಮುಖಾಂತರ ಕಂಪ್ಯೂಟರೀಕೃತ ಮೌಲ್ಯಮಾಪನ ನಡೆಸಲು ಸಂಪೂರ್ಣವಾಗಿ ಬಹು ಆಯ್ಕೆ ಪ್ರಶ್ನೆಗಳ MCQ ಆಬ್ಜೆಕ್ಟಿವ್ ಟೈಪ್ ಆಧಾರಿತ ಪರೀಕ್ಷೆ ಮಾದರಿಯನ್ನು ಅಳವಡಿಸಲು ನಿರ್ಧರಿಸಿದ್ದು, ಇದರಿಂದ ನೇಮಕಾತಿ ಪ್ರಕ್ರಿಯೆಯು ಅತ್ಯಂತ ಪಾರದರ್ಶಕವಾಗಿಯೂ ಕೆಲವೇ ತಿಂಗಳಲ್ಲಿ ಪೂರ್ಣಗೊಳ್ಳಲು ನೆರವಾಗಿದ್ದು, ಈ ಕುರಿತು ಹೊಸ ನೇಮಕಾತಿ ಅಧಿಸೂಚನೆ ಮತ್ತು ಅಧಿಕೃತ ಆದೇಶವನ್ನು ಶೀಘ್ರದಲ್ಲೇ ಪ್ರಕಟಿಸಲು ಇಲಾಖೆಯು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅಂತ ಇವತ್ತು ಒಂದು ಬಿಗ್ ಅಪ್ಡೇಟ್ ಹೊರಬಿದ್ದಿದೆ ಸರ್ಕಾರದಿಂದ. ಸರಿನಾ? ಏನಪ್ಪ ಈ ವಿಷಯ ಅಂದ್ಬಿಟ್ಟು ನೋಡ್ತಾ ಹೋಗೋದಾದರೆ, ನೋಡಿ, ಮೊದಲೆಲ್ಲ ವಿವರಣಾತ್ಮಕವಾಗಿ ನೀವು ಪ್ರಶ್ನೆಗೆ ಉತ್ತರಗಳನ್ನು ಬರೀಬೇಕಿತ್ತು ಟೀಚರ್ಸ್ ಎಕ್ಸಾಮ್ಗಳಿಗೆ. ಸರಿನಾ? ಈಗ OMR ಶೀಟ್ ಮಾದರಿಯಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಅಂದರೆ 4 ಆನ್ಸರ್ಗಳಿಗೆ ಅದನ್ನು ಟಿಕ್ ಮಾಡೋದಷ್ಟೇ ನಿಮಗೆ OMR ಶೀಟ್ ಮಾದರಿಯಲ್ಲಿ ಒಂದು ಎಕ್ಸಾಮ್ನ ನಡೆಸ್ತಾರೆ ಸ್ನೇಹಿತರೆ. ಸರಿನಾ? ಎಲ್ಲ ಒಂದು ಪರೀಕ್ಷೆಗಳು ಯಾವ ರೀತಿ ಇರುತ್ತೋ ಈ ಹುದ್ದೆಗಳು ಕೂಡ ಅದೇ ರೀತಿ ಎಕ್ಸಾಮ್ನ ಮಾಡ್ತೀವಿ ಅಂತ ಇಲ್ಲಿ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಸರಿನಾ? ಮುಂದಿನ ದಿನಗಳಲ್ಲಿ ಅದನ್ನು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿ ಕೂಡ ತಿಳಿಸ್ತೀವಿ ಅಂತಲೂ ಕೊಟ್ಟಿದ್ದಾರೆ. ನೋಡಿ, ಎಷ್ಟನೇ ತರಗತಿ ಅಂದರೆ 6ರಿಂದ 8ನೇ ತರಗತಿವರೆಗೂ ಮತ್ತು 9ರಿಂದ 10ನೇ ತರಗತಿ ಮತ್ತು 1ರಿಂದ 5ನೇ ತರಗತಿ ಎಲ್ಲ ಶಿಕ್ಷಕ ನೇಮಕಾತಿಗೂ ಕೂಡ ಇಲ್ಲಿ ಒಂದು ಆಬ್ಜೆಕ್ಟಿವ್ ಟೈಪ್ ಒಂದು OMR ಶೀಟ್ ಮತ್ತು ಆಬ್ಜೆಕ್ಟಿವ್ ಟೈಪಲ್ಲಿ ನಿಮಗೆ ಎಕ್ಸಾಮ್ ನಡೆಯುತ್ತೆ ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿನಾ? ಇದು ಏಕಪ್ಪ ಈ ತೊಂದರೆ ಅಂತಂದರೆ, ನೇಮಕಾತಿ ಪರೀಕ್ಷೆಯಲ್ಲಿ ಸುದೀರ್ಘ ಮೌಲ್ಯಮಾಪನ, ಕೋಡ್ ವಿವಾದಗಳು ಮತ್ತು ಪ್ರಕ್ರಿಯೆಯ ವಿಳಂಬವನ್ನು ತಡೆಯುವ ಉದ್ದೇಶದಿಂದ ಈ ಒಂದು ಬರವಣಿಗೆ ಮಾದರಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿದ್ದಾರೆ ಸ್ನೇಹಿತರೆ. ಸರಿನಾ? ಮತ್ತು ರದ್ದುಗೊಳಿಸಿ OMR ಶೀಟ್ ಮಾದರಿಯ ಮುಖಾಂತರ ಕಂಪ್ಯೂಟರ್ ಮೌಲ್ಯಮಾಪನ ನಡೆಸಲು ಪೂರ್ಣವಾಗಿ ಬಹು ಆಯ್ಕೆ ಪ್ರಶ್ನೆಗಳ MCQ ಆಬ್ಜೆಕ್ಟಿವ್ ಟೈಪಲ್ಲಿ ಎಕ್ಸಾಮ್ನ ನಡೆಸ್ತೀವಿ ಅಂತ ಇಲ್ಲಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಅಧಿಸೂಚನೆ ಬಂದ ನಂತರ ಇನ್ನೊಂದು ವಿಡಿಯೋ ಮಾಡಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ. ಅದಕ್ಕಾಗಿ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿಡಿಯೋ ಮುಗಿಸ್ತೇನೆ ಸ್ನೇಹಿತರೆ. ಇಷ್ಟು ಈ ಒಂದು ಅಪ್ಡೇಟ್ನ ಮಾಹಿತಿಯಾಗಿತ್ತು. ಸಿಗೋಣ ಮುಂದಿನದಲ್ಲಿ.